ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಗ್ರಾಮ ಪಂಚಾಯತಿಗೆ ಮಂಜೂರಾದ ಹೊಸ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣದ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನಿಂಗಪ್ಪ ಮಸಲಿ, ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಅಭಿಯಂತರಾದ ಮಹೇಶ್ ಹುಲಿ, ಎಡಿ ವಿಜಯಕುಮಾರ್ ಪಾಟೀಲ್, ಅಧ್ಯಕ್ಷ ಆಲಿಸಾಬ್ ತಳಗಾಡೆ, ಉಪಾಧ್ಯಕ್ಷ ಮಂಜು ಸಾಧು, ಮುಖಂಡ ಶಿವಗೌಡ ಪಾಟೀಲ್, ಬಸವನಗೌಡ ಪಾಟೀಲ್, ಪಿಡಿಒ ಸುರಮ್ಮ ಪಾಟೀಲ್ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಶೇಷವಾಗಿ ಸಾಕಷ್ಟು ಒಂದು ಜಲವಂತ ಸಮಸ್ಯೆ ಇದೆ ಸರ್. ಎಮ್ಕುಗಳಿಂದ ಪ್ರತಿ ಸಲ ಮಳೆಗಾಲದಲ್ಲಿ ಸ್ವಲ್ಪ ಮುಳುಗಡೆ ಆಗ್ತದೆ ಸರ್. ತಮ್ಮ ಅವಧಿಯಲ್ಲಿ ಏನಾದ್ರು ಅದು ಎತ್ತರಿಸೋಕೆ ಕೆಲಸ ಮಾಡ್ತೀರಾ ಸರ್? ಡೆಫಿನೆಟ್ಲಿ ಸ್ವಲ್ಪ ಪಾರ್ಟ್, ಯಾಕಂದ್ರೆ ಒಂದು ಬ್ರಿಡ್ಜ್ ಕೂಡ ಮೊದಲು ನಿರ್ಮಾಣ ಆಗಬೇಕಾದ್ರೆ ಅದು ನಮ್ಮ ಡ್ಯಾಮ್ ಬೇಡ, ಈ ಬರುವ ನೀರಿನ ಹರಿವು ನೋಡ್ಕೊಂಡು ಸ್ವಲ್ಪ ಕೆಳಮಟ್ಟದಾಗ ಆಗೈತೆ, ಅದು ಭಾರಿ ಹಳಿದು. ಅದನ್ನು ಕೂಡ ಸ್ವಲ್ಪ ರೇಸ್ ಮಾಡಬೇಕು, ಸುಮಾರು ಒಂದು 2-1 ಮೀಟರ್ ಮೇಲೆ ಬಂದ್ರೆ ರೋಡ್ ಆಯಿತು. ರೋಡ್ ಕೂಡ ಹೇಳ್ಬೇಕು. ಡೆಫಿನೆಟ್ಲಿ ಬರುವಂಥ ದಿವಸಗಳಾಗ ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದೀನಿ. ಬಂದ ನಂತರ ಅದನ್ನು ಆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಗೃಹಲಕ್ಷ್ಮಿದು ಒಂದು ರೀತಿ ಚರ್ಚೆ ಆಗಿದೆ ಸರ್. ಹುಬ್ಳಿಯ ಒಂದು ರೀತಿ ಶಾಸಕರಾಗಿರ್ತಂಥ ಮಹೇಶ್ ತೆಂಗಿನಕಾಯಿ ಅವರು ಫೆಬ್ರವರಿ ಮಾರ್ಚ್ದು ಒಂದು ರೀತಿ ಗೃಹಲಕ್ಷ್ಮಿನೇ ಬಂದಿಲ್ಲ, ಎಲ್ಲೋ ಒಂದು ಕಡೆ ಸಾಕಷ್ಟು ದಿಕ್ಕು ತಪ್ಪಿಸಿದ್ದಾರೆ ಅಂತಕ್ಕಂಥದ್ದು ಆ ಸದನದಲ್ಲಿ ಪ್ರಸ್ತಾಪ ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಆ ಥರ ಏನಿರೋಲ್ಲ, ದಿಕ್ಕು ತಪ್ಪಿಸುವಂಥದ್ದನ್ನು ಕೊಡಲೇಬೇಕು. ಈಗ ಯಾವುದೂ ಮೇ ಬಿ ಕೊಡುವಾಗ 1 ತಿಂಗಳು 2 ತಿಂಗಳು ಹಿಂದೆ ಮುಂದೆ ಆಗಿಬರ್ತದೆ. ಅದು ಮಂತ್ಲಿ ಕೊಡಲೇಬೇಕು. ಎವ್ರಿ ಮಂತ್ ಏನು ಅನೌನ್ಸ್ ಮಾಡಿ ಸರ್ಕಾರ ಆ ಪ್ರಕಾರ ಕೊಟ್ಕೊಂತ, ಅದರ ಏನು ದೊಡ್ಡ ಇಶ್ಯೂ ಇಲ್ಲ. ಮೇ ಬಿ ಹೇಳುವಾಗ ಸ್ವಲ್ಪ ಇದಾಗಿರ್ಬೇಕು. ತದನಂತರ ಡೆಫಿನೆಟಾಗಿ ಅದು ನಿಮಗೆ ಬ್ಯಾಂಕಿಗೆ ಅವ್ರವ್ರ ಅಕೌಂಟ್ ರೆಕಾರ್ಡ್ ಆಗುವಂಥದ್ದಾಗುತ್ತೆ. 2 ತಿಂಗಳು ಹೋಗುವಂಥ ಪ್ರಶ್ನೆ ಆಗೋದು. ಈಗ ಸಿ ಎಮ್ಮು ಚೇಂಜ್ ಆಗೋದಾದರೆ ಎಲ್ಲ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಬೇಕು ಅಂತ ಹೇಳ್ಬಿಟ್ಟು ಸಿದ್ದು ಬಣ, ಒಂದು ಸಿದ್ದರಾಮಯ್ಯ ಅವ್ರ ಬಣ ಒಂದು ರೀತಿ ಗಾಳಗೊಳಿಸಿರ್ತಕ್ಕಂಥದ್ದು. ಹಾಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ನಮ್ಮ ಅಭಿಪ್ರಾಯ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೋತೈತೆ ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿ ಶಾಸಕರಾಗಿರೋರು ವಿಶೇಷವಾಗಿ ಸಾಕಷ್ಟು ಅವ್ರನ್ನ ಒಂದು ರೀತಿ ಸುಪರ್ದಿಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾದರೂ ಕೂಡ ಹೈಕಮಾಂಡ್ ಏನು ನಿರ್ಣಯ ತಗೋತೈತೆ ಅದಕ್ಕೆ ನಾವು ಬರ್ತೀವಿ. ಹಾಂ ಸರ್. ನೀವು ಡೆಲ್ಲಿಗೆ ಏನೋ ಹೋಗಿದ್ರು ಅಂತ ಸರ್? ಹೋಗಿದ್ದೆ. ಹಾಂ ಸರ್. ಮತ್ತೆ ಹೊಳೆ ಮೇಲೆ ಕೇಳ್ತೀನಿ ಹೋಗಿದ್ದೇನೆ ಅಂತ ಹೇಳಿದ್ರು. ಒಂದು CM ಕರೆದ್ರು ಹೋಗ್ಬೇಕು, DCM ಕರೆದ್ರು ಏನು ಇತ್ಯರ್ಥ ಆಗ್ಬೋದು ಸರ್? CM DCM ಕರೆದು ಅವ್ರ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತಾರಲ್ಲ. ತುಂಬ ಗೊಂದಲ ಇದೆ ಸರ್. ಅಲ್ಲಿ ಏನೈತಿ ಗೊಂದಲ ಮಾಡತ್ತೀರಿ ನೀವು? ಏನು ಇಲ್ಲ, ಏನಾರು ನಿಂತಾನ? ಏನೂ ನಿಂದ್ರುದಿಲ್ಲ, ಓಡ್ತಿರ್ತೈತಿ. ಇವಿಷ್ಟು ಒಟ್ಟಾರೆ ಸಿಕ್ಕರೆ ಗೊತ್ತಾಯ್ತಲ್ಲ. ಬ್ಯೂರೋ ರಿಪೋರ್ಟ್, ಶ್ರೀ ಬಸವರಾಜ್, ಜನತಾ ಟೈಮ್ 7 ಕಿತ್ತೂರು.